ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬಾಮಿನಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಮಟನ್ ಕೈಮಾ ಸಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಇದು ಅನ್ನ, ದೋಸೆ, ಚಪಾತಿ, ಪೂರಿ, ಮುದ್ದೆ ಎಲ್ಲದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಟೊಮ್ಯಾಟೊ, ಈರುಳ್ಳಿ, ಧನಿಯಾ ಪುಡಿ, ಒಣಗಿದ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸಬ್ಬಕ್ಕಿ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಮೆಣಸು, ಸ್ವಲ್ಪ ಗಸಗಸೆ, ಹುರ್ಗಡ್ಲೆ, ಮತ್ತು ಇಲ್ಲಿ ಹುರ್ಗಡ್ಲೆ ಪುಡಿನ 3-4 ಸ್ಪೂನ್ ತೊಗೊಂಡಿದ್ದೀನಿ. ಸೊ ಈಗ ಬಾಣಲೆಗೆ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ. ಸೊ ಇದಕ್ಕೆ ಏನು ಮಾಡಬೇಕು, ಈರುಳ್ಳಿ ಮತ್ತು 8 ಒಣಗಿದ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ. ಸೊ ಆ ನಂತರ ಈಗ ಏನು ಮಾಡಬೇಕಪ್ಪ ಅಂತಂದರೆ, ಈಗ ಬೆಳ್ಳುಳ್ಳಿ ಮತ್ತು ಶುಂಠಿ ಸೇರಿಸ್ಕೊಳ್ಳಿ. ಇದ್ರ ಜೊತೆಗೆ ಮೆಣಸು, ಚಕ್ಕೆ, ಲವಂಗ, 4 ಕಾಳು ಹುರ್ಗಡ್ಲೆ, ಅರ್ಧ ಟೀ ಸ್ಪೂನ್ ಗಸಗಸೆ ಸೇರಿಸ್ಕೊಳ್ಳಿ. ಆನಂತರ ಸ್ವಲ್ಪ ಪುದೀನ ಸೊಪ್ಪು ಸೇರಿಸ್ಕೊಳ್ಳಿ. ಸೊ ಪುದೀನ ಆದಮೇಲೆ ಈಗ ನಾವು ಕೊತ್ತಂಬರಿ ಸೊಪ್ಪು ಸಹ ಸ್ವಲ್ಪ ಸೇರಿಸ್ಕೊತಾ ಇದ್ದೀವಿ. ಪುದೀನ ಕೊತ್ತಂಬರಿ ಎಲ್ಲ ತೊಳೆದಿಟ್ಕೊಂಡಿರಬೇಕು, ಅದನ್ನು ಸೇರಿಸ್ಕೊಳ್ಳಿ. ಆನಂತರ ಒಂದು ಸಣ್ಣ ಟೊಮ್ಯಾಟೋನ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಟೊಮೊಟೊ ಸೇರಿಸಾದ್ಮೇಲೆ ಈಗ ಅರ್ಧ ಕಪ್ ತೆಂಗಿನ ತುರಿನ ಸೇರಿಸ್ಕೊಳ್ಳಿ. ಇಷ್ಟನ್ನು ಸಹ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಎರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಆನಂತರ ಇದನ್ನು ತಣ್ಣಗಾಗೋಕ್ಕೆ ಬಿಡಿ. ಸೊ ಈಗ ತಣ್ಣಗಾದಮೇಲೆ ಒಂದು ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊ. ಗ್ರೈಂಡ್ ಆದಮೇಲೆ ಅರ್ಧ ಮಸಾಲೆನ ಪಕ್ಕಕ್ಕೆ ಇಡಬೇಕು. ಇನ್ನು ಅರ್ಧ ಮಸಾಲೆಗೆ ಈ ಕೈಮಾ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ರುಬ್ಬಿದ್ದೀನಿ. ಮಸಾಲೆ ಮತ್ತು ಕೈಮಾ ಎರಡು ಸೇರಿಸಿ ರುಬ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಮತ್ತು 4-5 ಟೇಬಲ್ ಸ್ಪೂನ್ ಹುರ್ಗಡ್ಲೆ ಪುಡಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಹುರ್ಗಡ್ಲೆ ಪುಡಿ ಹಾಕೋದ್ರಿಂದ ನಿಮಗೆ ಕೈಮಾ ಉಂಡೆ ಒಡೆಯಲ್ಲ. 2 ಸಣ್ಣ ಈರುಳ್ಳಿ ಗ್ರೈಂಡ್ ಮಾಡಿ ಚಾಪ್ ಮಾಡ್ಕೊಂಡಿದ್ದೀನಿ, ಸಣ್ಣಗೆ ಚಾಪ್ ಮಾಡ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳಿ. ಆನಂತರ ಅರ್ಧ ಟೀ ಸ್ಪೂನ್ ಉಪ್ಪನ್ನು ಸಹ ಸೇರಿಸ್ಬೇಕು. ಸೊ ಈಗ ಉಪ್ಪು, ಈರುಳ್ಳಿ, ಸಬ್ಬಕ್ಕಿ ಸೊಪ್ಪೆಲ್ಲ ಆದಮೇಲೆ ಈ ಥರ ಕಲಿಸ್ಕೊಳ್ಳಿ. ಆಮೇಲೆ 2 ಮೊಟ್ಟೆ ತೊಗೊಬೇಕು, ಆ 2 ಮೊಟ್ಟೆನೂ ಸಹ ಸೇರಿಸ್ಕೊಳ್ಳಿ. ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಸಹ ಸೇರಿಸ್ತಾ ಇದ್ದೀವಿ. ಇಷ್ಟನ್ನು ಸೇರಿಸಿ ಸಣ್ಣ ಸಣ್ಣ ಉಂಡೆಗಳು ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಸೊ ಇವಾಗ ಒಂದು ಬಾಣಲೆ ತೊಗೊಂಡು ಅಥವಾ ಪಾತ್ರೆ ತೊಗೊಂಡು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದ ನಂತರ ಸಣ್ಣಗೆ ಹಚ್ಚಿರೋ ಈರುಳ್ಳಿ ಹಾಕ್ಕೊಳ್ಳಿ. ಎರಡನ್ನೂ ಸಹ ಫ್ರೈ ಮಾಡಿ. ಸೊ ಆ ರುಬ್ಬಿದ್ದ ಮಿಶ್ರಣದಲ್ಲಿ ಮಸಾಲೆಯಲ್ಲಿ ನಾವು ಅರ್ಧ ಕೈಮಾ ಉಂಡೆಗೆ ಹಾಕಿದ್ವಿ, ಇನ್ನು ಅರ್ಧ ಇರೋದನ್ನ ನೀವು ಸಾರಿಗೆ ಹಾಕ್ಕೊತೀವಿ. ಅದಕ್ಕಿಂತ ಮುಂಚೆ ನೀವು ಇಲ್ಲಿ ಸಬ್ಬಕ್ಕಿ ಸೊಪ್ಪನ್ನ ಸಹ ಸೇರಿಸ್ಕೊಬೇಕು, ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಆನಂತರ ಸ್ವಲ್ಪ ಪುದೀನ ಸಹ ಸೇರಿಸ್ಕೊಳ್ಳಿ. ಸಬ್ಬಕ್ಕಿ, ಪುದೀನ, ಈರುಳ್ಳಿ, ಎಣ್ಣೆ ಇಷ್ಟನ್ನು ನೀವು ಫ್ರೈ ಮಾಡ್ಕೊಬೇಕು. ಅರ್ಧ ಮಸಾಲೆ ತೆಗೆದಿಟ್ಕೊಂಡಿದ್ವಲ್ಲ, ಆ ಮಸಾಲೆನೂ ಸಹ ನಾವೀಗ ಇದಕ್ಕೆ ಸೇರಿಸ್ತಾ ಇದ್ವಿ. ಇದೇನು ಮಾಡಬೇಕು, ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಸೊ ಹಸಿ ವಾಸನೆ ಹೋಗಿ ನೀವು ನೋಡ್ಬೋದು, ಇಲ್ಲಿ ಎಣ್ಣೆ ಬಿಡ್ತಾ ಇದೆ, ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ. ಸೊ ಈ ಹಂತದಲ್ಲಿ ಏನು ಮಾಡಬೇಕು, ನೀವು ನೀರನ್ನು ಸೇರಿಸ್ಕೊಳ್ಳಿ ಮತ್ತು ಲಿಡ್ಡನ್ನು ಕ್ಲೋಸ್ ಮಾಡಿ 2-3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಯೋಕ್ಕೆ ಬಿಡಿ. ಸೊ ಕುದ್ದ ನಂತರ ನಾವು ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊಂಡಿದ್ವಲ್ಲ, ಮಟನ್ ಕೈಮಾ ಉಂಡೆಗಳು, ಆ ಉಂಡೆಗಳನ್ನ ಈ ಥರ ನೋಡಿ, ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿಟ್ಕೊಂಡಿದ್ದೆ. ಈ ಉಂಡೆನ ನೀವೇನು ಮಾಡಬೇಕು, ಸಾರಿಗೆ ಬಿಡ್ತಾ ಬರಬೇಕು. ಒಟ್ಟಿಗೆ ಎಲ್ಲ ಹಾಕಬಾರ್ದು, ಒಂದೊಂದೇ ಈ ಥರ ಜೋಡಿಸ್ತಾ ಬರಬೇಕು. ಪಕ್ಕದಲ್ಲಿ ಒಂದು ಪಕ್ಕದಲ್ಲಿ ಇನ್ನೊಂದು ಪಕ್ಕದಲ್ಲಿ ಜೋಡಿಸ್ತಾ ಬರಬೇಕು. ಇದನ್ನು ಸ್ಟವ್ ಮಾತ್ರ ಮೀಡಿಯಮ್ ಫ್ಲೇಮ್ ಇರಲಿ. ಜೋಡಿಸಿದ ನಂತರ ಏನು ಮಾಡಬೇಕು, ಲಿಡ್ ಕ್ಲೋಸ್ ಮಾಡಿ ಅದೇ ಮೀಡಿಯಮ್ ಫ್ಲೇಮಲ್ಲಿ ಒಂದು 7-8 ನಿಮಿಷ ಕುದಿಯೋದು ಬಿಡಬೇಕು. ಇದು ಚೆನ್ನಾಗಿ ಕುದ್ದಿ ಸ್ವಲ್ಪ ಎಣ್ಣೆ ಬಿಡುತ್ತೆ, ಅಲ್ಲಿ ತನಕ ಬಿಡಬೇಕು. ಸೊ ಈಗ ಮಟನ್ ಕೈಮಾ ಸಾರು ರೆಡಿಯಾಗಿದೆ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ದಿಸ್ ಚಾನಲ್. ಥ್ಯಾಂಕ್ ಯು ವೆರಿ ಮಚ್.